ಈ ದಿನ ತ್ರಯೋದಶಿ ದಿನ ಏನು ಮಾಡಿದ್ರೆ ಒಳ್ಳೇದಾಗತ್ತೆ, ನಾವು ಯಾವ ರೀತಿಯಾಗಿ ನಮ್ಮ ಸಕಲ ಸಂಪತ್ತಾಗಿರ್ಬೋದು ಅಥವಾ ಆರೋಗ್ಯ ಆಗಿರ್ಬೋದು ಪ್ರತಿಯೊಂದನ್ನು ಹೇಗೆ ಪಡ್ಕೊಳ್ಳೋದು. ಸೊ ಇದು ತಿಂಗಳಿಗೊಂದ್ಸಲಿ ಬರುವಂಥ ತ್ರಯೋದಶಿ. ಅದರಲ್ಲೂ ಇವತ್ತಿನ ದಿನ ಸೋಮವಾರದಿಂದ ತ್ರಯೋದಶಿ ಬಂದಿದೆ ಅಂತ ಹೇಳಿದ್ರೆ ಅದನ್ನು ಯಾವ ರೀತಿ ರೆಮಿಡೀಸ್ ಮಾಡಿಕೊಂಡ್ರೆ ನಿಮ್ಮ ಲೈಫಲ್ಲಿ ನೀವು ಯಾವ ರೀತಿಯಾಗಿ ಸಕ್ಸಸ್ನ ಪಡಿಬೋದು. ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ಅನುಷಾ ಗೌಡ ಅನುಗ್ರಹ ಆಸ್ಟ್ರೋ ಕಡೆಯಿಂದ ಈ ದಿನ ನಿಮಗೆ ಒಂದೊಳ್ಳೆ ರೆಮಿಡಿ ಹೇಳಕ್ಕೆ ಬಂದಿದ್ದೀನಿ. ಇದನ್ನು ನೀವು ಇವತ್ತು ಸಂಜೆ 6 ಗಂಟೆಗೆ ಶಿವನ ದೇಗುಲಕ್ಕೆ ಹೋಗಿ ಮಾಡೋದ್ರಿಂದ ನೀವೇನು ಅಂದ್ಕೊಂಡಿದ್ರೋ ಆ ಕಾರ್ಯ ಎಲ್ಲ ಸಕ್ಸಸ್ ಆಗುತ್ತೆ. ಸಪೋಸ್ ಈ ದಿನ ಮಾಡೋಕ್ಕಾಗ್ದಲೇ ಇರೋರು ಪ್ರತಿ ತಿಂಗಳು ತ್ರಯೋದಶಿ ಬರುತ್ತೆ, ಅದರಲ್ಲೂ ಕೂಡ ಮಾಡ್ಕೋಬೋದು. ಆದರೆ ಇವತ್ತು ಸೋಮವಾರ ಬಂದಿರೋದ್ರಿಂದ ಸೋಮವಾರ ಶಿವನ ದೇವಾಲಯಕ್ಕೆ ಹೋಗಿ ನೀವು ನೀರನ್ನು ಅರ್ಪಣೆ ಮಾಡೋದ್ರಿಂದ ಅಥವಾ ಹಾಲಿನ ಅಭಿಷೇಕ ಅಥವಾ ಜೇನುತುಪ್ಪದ ಅಭಿಷೇಕ ಅಥವಾ ಪನ್ನೀರಿನ ಅಭಿಷೇಕ, ಪನ್ನೀರು ಅಂದರೆ ರೋಸ್ ವಾಟರ್, ಈ ಅಭಿಷೇಕಗಳನ್ನು ಮಾಡೋದ್ರಿಂದ ನಿಮಗೆ ಒಂದು ಒಳ್ಳೆ ಪ್ರಯೋಜನ ಆಗುತ್ತೆ. ಜೇನುತುಪ್ಪದ ಅಭಿಷೇಕ ಯಾಕೆ ಮಾಡಬೇಕು ಅಂದರೆ ಯಾರಿಗೆ ಆರೋಗ್ಯದ ಸಮಸ್ಯೆ ಇರುತ್ತೆ, ಯಾರ ಮನೆಯಲ್ಲಿ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂಥವರು ಈ ದಿನ ಜೇನುತುಪ್ಪದ ಅಭಿಷೇಕವನ್ನು ನೀವೇ ಖುದ್ದಾಗಿ ಲಿಂಗದ ಮೇಲೆ ಹಾಕಿ ಮಾಡ್ಬೋದು. ಸಪೋಸ್ ಯಾರಿಗಾದ್ರೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಅವರು ರೋಸ್ ವಾಟರನ್ನು ತೊಗೊಂಡೋಗಿ ಅಭಿಷೇಕ ಮಾಡೋದ್ರಿಂದ ಫೈನಾನ್ಷಿಯಲಿ ಅವರು ಸ್ಟೇಬಲ್ ಆಗ್ತಾರೆ. ಇನ್ನು ಹಾಲು ಮತ್ತು ನೀರು ಕೂಡ ನೀವು ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಎಸ್ಪೆಷಲಿ ನೀರಿಂದ ಮಾಡೋದನ್ನು ಯಾವ ರೀತಿ ನೀವು ಮಾಡಬೇಕು ಅಂತ ಹೇಳಿದ್ರೆ ಎಲ್ಲವನ್ನು ಕೂಡ ನೀವು ಸೇಮ್ ಪ್ರೊಸೀಜರಲ್ಲಿ ಮಾಡಿ, ಆದರೆ ನೀರಲ್ಲಿ ಮಾಡೋರನ್ನ ಲಾಸ್ಟಲ್ಲಿ ಫೈನಲಿ ನೀವೇನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಮೊದಲು ಶಿವನ ಲಿಂಗದ ಬಲಭಾಗ ಎಡಭಾಗದಲ್ಲಿ ಬಂದ್ಬಿಟ್ಟು ನಿಮಗೆ ಷಣ್ಮುಖ ಮತ್ತು ಗಣಪತಿ ಇರ್ತಾರೆ, ಮಧ್ಯಭಾಗದಲ್ಲಿ ಪಾರ್ವತಿ ಇರ್ತಾರೆ. ಫಸ್ಟು ಎಡಭಾಗ ಬಲಭಾಗಕ್ಕೆ ನೀವು ಅಭಿಷೇಕವನ್ನು ಹಾಕಿ ಮಧ್ಯದ ಭಾಗದಿಂದ ನೀವು ಶಿವನ ಲಿಂಗದ ಪೂರ್ತಿ ಹಾಕಿ ಮೇಲಿಂದ ಅಭಿಷೇಕ ಮಾಡೋದ್ರಿಂದ ನಿಮಗೆ 4 ಜನದ ಫಲ ಸಿಗುತ್ತೆ. ಸೊ ನೀರಿಂದ ಮಾಡೋರು ಕೊನೆಗೆ ಫೈನಲ್ ಆಗಿ ಸ್ವಲ್ಪ ನೀರನ್ನು ಉಳಿಸ್ಕೊಂಡು ಅದನ್ನು ಶಿವನ ದೇವಾಲಯದಿಂದ ಹೊರಗಡೆ ಬರ್ತಾ ಲೆಫ್ಟ್ ಮತ್ತು ರೈಟ್ ಇರೋವಂಥ ಗೇಟ್ಗೆ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಅಲ್ಲಿಂದ ಮನೆಗೆ ತೊಗೊಬಂದು ಆ ನೀರಿನ ಮನೆಯ ಮಂದಿಗೆಲ್ಲ ಪ್ರೋಕ್ಷಣೆ ಮಾಡಿ ಮನೆಗೆ ಪ್ರೋಕ್ಷಣೆ ಮಾಡೋದ್ರಿಂದ ನಿಮಗೆ ಸಕಲ ಸಂಪತ್ತುಗಳು ದೊರಕುತ್ತೆ, ಶಿವನ ಆಶೀರ್ವಾದ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇದನ್ನೆಲ್ಲ ಇವತ್ತಿನ ದಿನ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸಪೋಸ್ ಈ ವಿಡಿಯೋ ನಿಮಗೆ ಲೇಟಾಗಿ ತಲುಪ್ತು ಅಂತ ಹೇಳಿದ್ರೆ ಸೊ ನೀವು ಪ್ರತಿ ತಿಂಗಳು ಬರುವಂಥ ತ್ರಯೋದಶಿಯಲ್ಲಿ ನೀವು ಈ ಒಂದು ಕಾರ್ಯವನ್ನು ನೀವು ಶಿವನ ದೇಗುಲಕ್ಕೆ ಹೋಗಿ ಮಾಡ್ಬೋದು. ಇದನ್ನು ಸಂಜೆ ಹೊತ್ತು ಮಾತ್ರ ಮಾಡಬೇಕು, ಅರ್ಲಿ ಮಾರ್ನಿಂಗ್ ಅವಶ್ಯಕತೆ ಇಲ್ಲ, ಸಂಜೆ ಮಾಡೋದ್ರಿಂದ ಭಾಳ ಒಳ್ಳೆಯದಾಗುತ್ತೆ. ಇದನ್ನೆಲ್ಲ ಫಾಲೋ ಮಾಡ್ತೀರಾ, ನಿಮ್ಮ ಮನೆಯಲ್ಲಿ ಸಕಲ ಸಂಪತ್ತು ಕಾರ್ಯಗಳ ವಿಜಯವನ್ನು ಪಡಿತೀರಾ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ. ಆದಷ್ಟು ಬೇಗ ಈ ರೆಮಿಡಿಯನ್ನು ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ಜನಕ್ಕೆ ಶೇರ್ ಮಾಡಿ. ಕಷ್ಟದಲ್ಲಿರೋರಿಗೆ ಪರಿಹಾರ ಸಿಗುತ್ತೆ. ಸೊ ಇಂಥ ಒಳ್ಳೆ ಮಾಹಿತಿಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.